ಅಂಶಂತಿ ಸಾಕಾರಮಲ್ಲಿ ಇಂದಿನ ಡೇಟು 19/7/24. मीठे बच्चे, तुम्हें डबल सिरताज राजा बनना है तो खूब सर्विस करो. ಬಾಬಾ ಅಂತಾರೆ, ಮಧುರಾಳ ಮಕ್ಕಳೇ, ತಾವು ಡಬಲ್ ಕಿರೀಟಧಾರಿ ರಾಜ ಆಗಬೇಕಾಗಿದೆ. ಅದಕ್ಕೆ ತುಂಬ ಚೆನ್ನಾಗಿ ಸೇವೆಯನ್ನು ಮಾಡಿ. ಪ್ರಜಾ ಬನಾವೋ ಸಂಗಮ್ ಪರ್ ತುಮೆ ಸರ್ವಿಸಿ ಕರ್ನಿ ಹೇ ಇಸ್ಮೇ ಹಿ ಕಲ್ಯಾಣ. ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಿ. ಸಂಗಮದಲ್ಲಿ ನಿಮಗೆ ಇದೇ ಸೇವೆಯನ್ನು ಮಾಡಬೇಕಾಗಿದೆ, ಇದರಲ್ಲೇ ಕಲ್ಯಾಣ ಅಡಗಿದೆ. ಪ್ರಶ್ನೆ, पुरानी दुनिया के विनाश के पहले अरे एक को कौन सा ಶೃಂಗಾರ करना. ಹಳೆ ಪ್ರಪಂಚದ ವಿನಾಶದ ಮೊದಲು ಪ್ರತಿಯೊಬ್ಬರು ಯಾವ ಒಂದು ಶೃಂಗಾರವನ್ನು ಮಾಡ್ಕೋಬೇಕಾಗಿದೆ? ಉತ್ತರ ಆಗಿದೆ, तुम बच्चे योग बल से अपना श्रृंगार करो. इस योग बल से ही सारा विश्व पावन बनेगा. ತಾವು ಮಕ್ಕಳು ಯೋಗ ಬಲದಿಂದ ತಮ್ಮ ಶೃಂಗಾರವನ್ನು ಮಾಡಿಕೊಳ್ಳಿ. ಈ ಯೋಗ ಬಲದಿಂದಲೇ ಇಡೀ ವಿಶ್ವ ಪಾವನ ಆಗುತ್ತೆ. तुमको अब वानप्रस्थ में जाना है, इसलिए इस शरीर का श्रृंगार करने की जरूरत नहीं. ಈಗ ತಾವು ವಾನಪ್ರಸ್ಥದಲ್ಲಿ ಹೋಗಬೇಕು, ಅದಕ್ಕೆ ಈ ಶರೀರದ ಶೃಂಗಾರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ये तो वर्तमान पेनी है, इससे ममत्व निकाल दो. ಇದಂತೂ ನಯಾ ಪೈಸೆ ಅಷ್ಟು ಬೆಲೆ ಬಾಳೋದಾಗಿದೆ, ಇದರ ಜೊತೆ ಮಮತ್ವವನ್ನು ತೆಗೆದುಹಾಕಿ. विनाश के पहले बाप समान रहम दिल बन अपना और दूसरों का श्रृंगार करो. अंधों की लाठी बनो. ವಿನಾಶದ ಮೊದಲು ತಂದೆ ಸಮಾನ ಕರುಣಾಹೃದಯಿಯಾಗಿ ತಮ್ಮ ಮತ್ತು ಇತರರ ಶೃಂಗಾರವನ್ನು ಮಾಡಿಕೊಳ್ಳಿ. ಕುರುಡರಿಗೆ ಊರುಗೋಲು ಆಗಿ. ಓಂ ಶಾಂತಿ. अब ये तो बच्चे अच्छी रीति समझ गए कि बाबा आते हैं पावन बनाने का रास्ता बताने. ಇದಂತೂ ಮಕ್ಕಳಿಗೆ ಚೆನ್ನಾಗಿ ಅರಿವಾಗಿದೆ, ಬಾಬಾ ಬರ್ತಾರೆ ಪಾವನರಾಗಿ ಮಾಡುವ ದಾರಿಯನ್ನು ತೋರಿಸೋಕ್ಕೋಸ್ಕರ. उसको बुलाया जाता इसी एक बात के लिए कि आकर हमको पति से पावन बनाओ, क्योंकि पति दुनिया पास्ट हो गई, अब पति दुनिया है. ಅವರನ್ನು ಕರೆಯದೇ ಇದಕ್ಕೂ ಈ ಒಂದು ಮಾತಿಗೋಸ್ಕರ, ತಾವು ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ. ಯಾಕೆಂದರೆ ಪಾವನ ಪ್ರಪಂಚ ಆಗೋಯಿತು, ಈಗಂತೂ ಪತಿತ ಪ್ರಪಂಚ ಆಗಿದೆ ಅಲ್ಲ. पावन दुनिया कब फास्ट हुई, कितना समय हुआ, ये कोई नहीं जानते. ಪಾವನ ಪ್ರಪಂಚ ಮುಗಿದೋಗಿ ಎಷ್ಟು ಸಮಯ ಆಯಿತು, ಎಷ್ಟು ಸಮಯ ಆಗಿರ್ಬೋದು, ಇದಂತೂ ಯಾರಿಗೂ ಗೊತ್ತಿಲ್ಲ. तुम बच्चे जानते हो बा फिर इस तन में आया हुआ है. तुमने ही बुलाया कि बाबा आकर हम पतितों को रास्ता बताओ, हम पावन कैसे बने. ತಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬಾ ಮತ್ತೆ ಈ ದೇಹದಲ್ಲಿ ಬಂದಿದ್ದಾರೆ. ತಮ್ಮನ್ನು ಕರೆದಿದರೆ ಬಾಬಾ ಬನ್ನಿ ನಮ್ಮ ಪತಿತರಿಗೆ ದಾರಿಯನ್ನು ತೋರಿಸಿ ನಾವು ಯಾವ ರೀತಿ ಪಾವನ ಆಗಬೇಕು. ये तो जानते हो हम पावन दुनिया में थे, अब पति दुनिया में है, अभी ये दुनिया बदल रही है. ಇದಂತೂ ತಮಗೆ ಗೊತ್ತಿದೆ, ಇದು ಪಾವನ ಪ್ರಪಂಚ ಆಗಿದೆ, ಈಗ ಪತಿತ ಪ್ರಪಂಚದಲ್ಲಿದ್ದೀವಿ, ಈಗ ಪ್ರಪಂಚ ಪರಿವರ್ತನೆ ಆಗಬೇಕಾಗಿದೆ. नई दुनिया की आयु कितनी, पुरानी दुनिया की आयु कितनी, ये कोई नहीं जानता. ಹೊಸ ಪ್ರಪಂಚದ ಆಯುಷ್ಯು ಎಷ್ಟು, ಹಳೆಯ ಪ್ರಪಂಚದ ಆಯುಷ್ಯು ಎಷ್ಟು, ಇದು ಯಾರಿಗೂ ಗೊತ್ತಿಲ್ಲ. ಪಕ್ಕಾ ಮಕಾನ್ ಬನಾವೋ ತೋ ಕಹೆಂಗೆ ಇಸ್ಕಿ ಆಯು ಇತನೇ ವರ್ಷ ಕಿ ಹೋಂಗಿ. ಪಕ್ಕಾ ಮನೆಯನ್ನು ಮಾಡಿದಾಗ ಹೇಳ್ತಾರಲ್ಲ, ಇದರ ಆಯುಷ್ಯು ಇಷ್ಟು ವರ್ಷ ಇರುತ್ತೆ. कच्चा मकान बनाएंगे कहेंगे इसकी आयु इतने वर्ष होंगी. समझ सकते ये कितने वर्ष तक चल सकता है. ಮನೆ ಕಚ್ಚಾ ಮಾಡಿದಾಗ ಇದು ಅರ್ಥ ಆಗುತ್ತೆ, ಇದರ ಆಯುಷ್ಯು ಎಷ್ಟು ವರ್ಷ ಇರುತ್ತೆ ಅಂತ ಅರ್ಥ ಮಾಡ್ಕೊಂತಾರೆ, ಎಷ್ಟು ವರ್ಷ ಇದು ನಡೆಯುತ್ತೆ. मनुष्यों को ये पता नहीं ये जो सारी दुनिया है इसकी आयु कितनी है.
तो जरूर बाबा को आकर बताना। ಮನುಷ್ಯರಿಗೆ ಅರಿವಿಲ್ಲ ಈ ಇಡೀ ಪ್ರಪಂಚಕ್ಕೆ ಎಷ್ಟು ಆಯುಷ್ಯದೆ ಅಂತ. ಬಾಬೂರೇ ಬಂದು ಎಲ್ಲವನ್ನ ತಿಳಿಸ್ತಾರೆ. बाबा कहते बच्चे अब ये पुरानी पति दुनिया पूरी होनी है, नई दुनिया स्थापन हो रही. ಬಾಬಾ ಅಂತಾರೆ, ಮಕ್ಕಳೇ ಈಗ ಈ ಹಳೆ ಪ್ರಪಂಚ ಪೂರ್ತಿ ಆಗಬೇಕಾಗಿದೆ, ಹೊಸ ಪ್ರಪಂಚ ಸ್ಥಾಪನೆ ಆಗಬೇಕಾಗಿದೆ. नई दुनिया में बहुत थोड़े मनुष्य थे, नई दुनिया है सतयुग जिसको सुखधाम कहा जाता. ಹೊಸ ಪ್ರಪಂಚದಲ್ಲಿ ಬಹಳ ಕಡಿಮೆ ಮನುಷ್ಯರಿರ್ತಾರೆ. ಹೊಸ ಪ್ರಪಂಚಕ್ಕೆ ಸತ್ಯುಗ ಅಂತೀವಿ, ಅದಕ್ಕೆ ಸುಖಧಾಮ ಅಂತ ಹೇಳಲಾಗುತ್ತೆ. ये है दुखधाम, इसका अंत जरूर होना है, फिर सुखधाम की हिस्ट्री रिपीट होनी है, सबको ये समझाना. ಇದಂತೂ ದುಃಖಧಾಮ ಆಗಿದೆ, ಇದರ ಅಂತ್ಯನೂ ಖಂಡಿತ ಆಗಲೇಬೇಕಾಗಿದೆ. ನಂತರ ಸತ್ಯುಗದ ಚರಿತ್ರೆನೂ ಪುನರಾವರ್ತನೆಯಾಗಬೇಕು, ಇದೆಲ್ಲವನ್ನ ತಿಳಿಸಬೇಕಾಗಿದೆ. बाप डायरेक्शन देते, अपने को आत्मा समझ बाबा को याद करो और फिर औरों को भी ये रास्ता बता. ಬಾಬಾ ಡೈರೆಕ್ಷನ್ ಕೊಡ್ತಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿಯಿರಿ, ತಂದೆಯನ್ನ ನೆನಪು ಮಾಡಿ, ನಂತರ ಇತರರಿಗೂ ದಾರಿಯನ್ನ ತೋರಿಸಿ. लौकिक बाप को तो सब जानते, पारलौकिक बाप को तो कोई जानते नहीं, ಸರ್ವವ್ಯಾಪಿ कहते. ಲೌಕಿಕ ತಂದೆಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಪಾರಲೌಕಿಕ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಸರ್ವವ್ಯಾಪಿ ಅಂತ ಹೇಳ್ತಿರ್ತಾರೆ. कच्छ मच अवतार या 84 लाख लोनियों में ले गए, दुनिया में कोई भी बाप को नहीं जानते. ಮೊಸಳೆ, ಮೀನು ಎಲ್ಲದರ ಅವತಾರ ಅಂದ್ಬಿಡ್ತಾರೆ. 84 ಲಕ್ಷ ಈ ಲೋನಿಗಳಲ್ಲಿ ತಗೊಂಡೋಗಿದರೆ ಪ್ರಪಂಚದಲ್ಲಿ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. बाप को जाने तब समझे, अगर पत्थर टिक्कर में आई तो वर्षे की बात ही नहीं ठहरे. ತಂದೆಯನ್ನ ತಿಳ್ಕೊಂಡಾಗ ಎಲ್ಲವನ್ನ ಅರ್ಥ ಮಾಡ್ಕೊಂತಾರೆ. ಕಲ್ಲು ಮುಳ್ಳಲ್ಲಿ ಇದ್ದಾಗ ಆಸ್ತಿಯ ಮಾತೇ ಬರೋದಿಲ್ಲ. देवताओं की भी पूजा करते, परंतु कोई का ऑक्यूपेशन नहीं जानते, बिल्कुल ही इन बातों में अनजान है. ದೇವತೆಗಳ ಪೂಜೆಯನ್ನು ಮಾಡ್ತಾರೆ, ಆದರೆ ಅವರ ಕರ್ತವ್ಯದ ಬಗ್ಗೆ ಗೊತ್ತಿಲ್ಲ, ಬಿಲ್ಕುಲ್ ಈ ಮಾತುಗಳಲ್ಲಿ ತಿಳುವಳಿಕೆ ಹೀನರಾಗಿದ್ದಾರೆ. तो पहले पहले मूल बात समझानी है, से चित्रों से कोई समझना सकता. ಅಂದಮೇಲೆ ಮೊಟ್ಟ ಮೊದಲಿನ ಮಾತನ್ನ ತಿಳಿಸಬೇಕಾಗಿದೆ, ಚಿತ್ರಗಳಿಂದ ಯಾರಿಗೂ ಅರ್ಥ ಆಗೋದಿಲ್ಲ. मनुष्य बेचारे ना बाप को जानते ना रचना को जानते कि शुरू से लेकर ये रचना कैसे रची. ಪಾಪ ಮನುಷ್ಯರಿಗೆ ತಂದೆಯ ಬಗ್ಗೆನೂ ಗೊತ್ತಿಲ್ಲ, ರಚನೆಯ ಬಗ್ಗೆನೂ ಗೊತ್ತಿಲ್ಲ. ಆರಂಭದಿಂದ ರಚನೆ ಯಾವ ರೀತಿ ರಚಿಸಲಾಯಿತು. देवताओं का राज्य कब था, किसने, जिनको पूछते हैं कुछ भी पता नहीं. ದೇವತೆಗಳ ರಾಜ್ಯ ಯಾವಾಗಿತ್ತು, ಅವರ ಪೂಜೆಯನ್ನ ಮಾಡ್ತೀವಿ, ಅದರ ಬಗ್ಗೆನೂ ಗೊತ್ತಿಲ್ಲ. समझते लाखों वर्ष सूर्यवंशी राजधानी चलती, फिर चंद्रवंशी लाखों वर्ष चलते, इसको कहा जाता अज्ञान. ಅನ್ಕೊಂತಾರೆ ಲಕ್ಷಾಂತರ ವರ್ಷ ಸೂರ್ಯವಂಶಿ ರಾಜಧಾನಿ ನಡೆಯುತ್ತೆ, ನಂತರ ಚಂದ್ರವಂಶಿ ಲಕ್ಷಾಂತರ ವರ್ಷ ನಡೆಯುತ್ತೆ, ಇದಕ್ಕೆ ಹೇಳಲಾಗತ್ತೆ ಅಜ್ಞಾನ. अभी तुम बच्चों को बाबा ने समझाया, तुम फिर रिपीट करते हो, बाप भी रिपीट कर. ಈಗ ತಂದೆ ತಮ್ಮ ಮಕ್ಕಳಿಗೆ ತಿಳಿಸಿದರು, ನೀವು ಪುನರಾವರ್ತನೆ ಮಾಡ್ತೀರಾ, ಬಾಬಾನು ಪುನರಾವರ್ತನೆ ಮಾಡ್ತಾರೆ. ऐसे समझो पैगाम दो, नहीं तो राजधानी कैसे स्थापन होंगी, यहाँ बैठ जाने से नहीं होता है. ಈ ರೀತಿ ತಿಳಿಸಿ ಸಂದೇಶವನ್ನ ನೀಡಿ, ಇಲ್ಲ ಅಂದರೆ ರಾಜಧಾನಿ ಹೆಂಗ ಸ್ಥಾಪನೆ ಆಗತ್ತೆ, ಕುತ್ಕೊಂಡ್ಬಿಟ್ರೆ ಆಗಲ್ವಲ್ಲ. हाँ, घर में बैठने वाले भी चाहिए,
ये तो ड्रामा अनुसार बैठे हैं, यज्ञ की संभाल करने वाले भी चाहिए. ಮನೆಯಲ್ಲಿ ಕುತ್ಕೊಳ್ಳೋರು ಬೇಕು. ಡ್ರಾಮಾ ಅನುಸಾರ ಕೂತಿದರೆ ಯಜ್ಞದ ಸಂಭಾಲನೆಯನ್ನು ಮಾಡೋರು ಬೇಕಲ್ಲ. बाप के पास कितने बच्चे आते मिलने के लिए, क्योंकि शिव बाबा से ही वर्षा लेना. लौकिक बाप के पास बच्चा आया तो वह समझेंगे हमको बाप से वर्षा ले. ಬಾಬೋರ ಹತ್ರ ಎಷ್ಟೊಂದು ಜನ ಬರ್ತಾರೆ ಮಿಲನವನ್ನು ಮಾಡೋಕ್ಕೋಸ್ಕರ. ಯಾಕೆಂದರೆ ಶಿವ ಬಾಬೋರಿಂದ ಆಸ್ತಿಯನ್ನು ಪಡಿಬೇಕಲ್ಲ. ಲೌಕಿಕ ತಂದೆ ಹತ್ರ ಮಕ್ಕಳು ಬರ್ತಾರೆ, ತಿಳ್ಕೊಂತಾರೆ ನಮಗೆ ತಂದೆಯಿಂದ ಆಸ್ತಿ ಸಿಗುತ್ತೆ. बच्चे तो जाकर ऑफ पार्टनर बनते. सतयुग में कभी मिल्कियत आदि पर झगड़ा होता नहीं. यहाँ झगड़ा होता काम विकार पर. वहाँ तो ये 5 भूते नहीं होते तो दुख का नाम निशान है. ಹೆಣ್ಮಕ್ಳಾದರೆ ಹೋಗಿ ಹಾಫ್ ಪಾರ್ಟ್ನರ್ ಆಗ್ತಾರೆ. ಸತ್ಯುಗದಲ್ಲಿ ಎಂದು ಆಸ್ತಿಗೋಸ್ಕರ ಜಗಳ ಕಲಹ ಆಗೋದೇ ಇಲ್ಲ. ಇಲ್ಲಿ ಜಗಳ ಆಗತ್ತೆ ಕಾಮ ವಿಕಾರಕ್ಕೋಸ್ಕರ. ಅಲ್ಲಿ 5 ಭೂತಗಳೇ ಇರೋದಿಲ್ಲ. ದುಃಖದ ಹೆಸರು ಚಿಹ್ನೆಗಳು ಇರೋದಿಲ್ಲ. सब नष्टो मोहा होते ये तो समझते स्वर्ग था जो फास्ट हो गए. ಎಲ್ಲರೂ ನಷ್ಟೋ ಮೋಹಿಗಳಾಗಿರ್ತಾರೆ. ಇದಂತೂ ತಿಳ್ಕೊಂತಾರೆ ಸ್ವರ್ಗ ಏನಿತ್ತು ಅದು ಆಗೋಯ್ತು. चित्र भी है परंतु ये ख्याला तुम बच्चों को अभी आती. तुम जानते हो ये चक्र हर 5000 वर्ष के बाद रिपीट हो. ಚಿತ್ರಗಳು ಇದೆ, ಆದರೆ ಆಲೋಚನೆ ಮಕ್ಕಳಿಗೆ ಈಗ ಬರ್ತಿದೆ. ತಮಗೆ ಅರಿವಿದೆ ಈ ಚಕ್ರ ಪ್ರತಿ 5000 ವರ್ಷದ ನಂತರ ಪುನರಾವರ್ತನೆ ಆಗುತ್ತೆ. शास्त्रों में कोई ये नहीं लिखा है कि सूर्यवंशी चंद्रवंशी डायनास्टी 2500 वर्ष चलती. अखबार में पढ़ा था कि बड़ौदा के राज्य भवन में रामायण सुन रहे हैं. कुछ भी हफ्ते आती है तो मनुष्य भक्ति में लग जाते. कुछ भी आपत्ति आती है तो मनुष्य भक्ति में लग जाते भगवान को राजी करने के लिए. ಶಾಸ್ತ್ರಗಳಲ್ಲಿ ಇದೇನು ಬರೆದಿಲ್ಲ. ಸೂರ್ಯವಂಶಿ ಚಂದ್ರವಂಶಿ ಡೈನಾಸ್ಟಿ 2500 ವರ್ಷಗಳು ನಡೆಯುತ್ತೆ ಅಂತ ನ್ಯೂಸ್ ಪೇಪರಲ್ಲಿ ಹಾಕಿದ್ರು. ಬರೋಡಾ ರಾಜಭವನದಲ್ಲಿ ರಾಮಾಯಣವನ್ನು ಕೇಳುತ್ತಿದ್ದಾರೆ ಅಂತ. ಏನಾದರೂ ಆಪತ್ತು ಬಂದಾಗ ಮನುಷ್ಯ ಭಕ್ತಿಯನ್ನು ಮಾಡೋಕ್ಕೆ ಆರಂಭ ಮಾಡ್ತಾನೆ, ಭಗವಂತನನ್ನು ಸಂತೃಪ್ತ ಮಾಡೋಕ್ಕೋಸ್ಕರ. ऐसे कोई भगवान राजी होता नहीं, ये तो ड्रामा में नूंद है. भक्ति से कभी भगवान राजी नहीं होता. ಆ ರೀತಿ ಎಂದೂ ಸಹ ಭಗವಂತ ಸಂತೃಪ್ತ ಆಗೋದಿಲ್ಲ. ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಭಕ್ತಿಯಲ್ಲಿ ಎಂದೂ ಭಗವಂತನನ್ನು ರಾಜಿ ಮಾಡೋಕ್ಕಾಗಲ್ಲ. तुम बच्चे जानते हो आधा कल भक्ति चलती खुद ही दुख उठाते हैं. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಅರ್ಧ ಕಲ್ಪ ಭಕ್ತಿ ನಡೆಯುತ್ತೆ, ಸ್ವಯಂನೇ ದುಃಖವನ್ನು ತಗೊಂತಾ ಇರ್ತಾರೆ. भक्ति करते करते सब पैसे खलास कर देते. ये बातें तो कोई विरला ही समझेंगे. जो बच्चे सर्विस पर है वो समाचार भी देते रहते. ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಹಣವೆಲ್ಲ ಸಮಾಪ್ತಿ ಮಾಡ್ತಾರೆ. ಈ ಮಾತುಗಳು ಯಾರೋ ಒಬ್ಬರು ಅರ್ಥ ಮಾಡ್ಕೊತಾರೆ. ಮಕ್ಕಳು ಸೇವೆಯಲ್ಲಿದ್ದಾಗ ಸೇವೆಯ ಸಮಾಚಾರವನ್ನು ಕೊಡ್ತಾರಲ್ಲ. समझाया जाता ये ईश्वरीय परिवार है. ईश्वर तो दाता है, वो ले ही वाला नहीं. ತಿಳಿಸಲಾಗುತ್ತೆ ಇದು ಈಶ್ವರೀಯ ಪರಿವಾರ ಆಗಿದೆ. ಈಶ್ವರ ದಾತ ಆಗಿದ್ದರೆ ಅವರೆಂದೂ ಪಡೆಯೋದೇ ಇಲ್ಲ. उनको तो कोई भी देते नहीं और ही सब बर्बाद करते रहते. ಅವರಿಗೆ ಯಾರೂ ಏನೂ ಕೊಡಲ್ಲ, ಇನ್ನೂ ಎಲ್ಲವನ್ನ ಲಾಸ್ ಮಾಡ್ತಾ ಇರ್ತಾರೆ. आप बाप तुम बच्चों से पूछते तुमको कितने अता पैसे दिए.
तुमको स्वर्ग का मालिक बनाया, फिर वो सब कहाँ गया? ಈಗ ತಂದೆ ತಮ್ಮ ಮಕ್ಕಳಿಂದ ಕೇಳ್ತಿದ್ದಾರೆ, ತಮಗೆ ಎಷ್ಟೊಂದು ಧನವನ್ನು ಕೊಟ್ಟಿದ್ವಿ, ತಮ್ಮನ್ನು ಸ್ವರ್ಗದ ಮಾಲೀಕರಾಗಿ ಮಾಡಿದ್ವಿ, ಈಗ ಅವೆಲ್ಲ ಎಲ್ಲೋಯ್ತು? इतने कंगाल कैसे बने, अभी मैं फिर आया हूँ, तुम कितने ಪದಮಾ ಪದಂ ಭಾಗ್ಯವಾನ್ ಬನ್ ರಹೆ. ಇಷ್ಟೊಂದು ಬಡತನ ಹಿಂಗಾಯಿತು, ಈಗ ನಾನು ಬಂದಿದ್ದೀನಿ ತಮ್ಮನ್ನ ಪದಮಾ ಪದಂ ಭಾಗ್ಯಶಾಲಿಯಾಗಿ ಮಾಡೋಕ್ಕೋಸ್ಕರ. मनुष्य तो इन बातों को कोई भी नहीं जानते, तुम जानते हो अभी इस पुरानी दुनिया में यहाँ रहना नहीं. ಮನುಷ್ಯರಿಗೆ ಈ ಮಾತಿನ ಬಗ್ಗೆ ಗೊತ್ತೇ ಇಲ್ಲ. ತಮಗೆ ಗೊತ್ತಿದೆ, ಈಗ ಈ ಹಳೆಯ ಪ್ರಪಂಚ ಇಲ್ಲಿ ಇರೋಂಗಿಲ್ಲ. ये तो क्लास हो जानी है, मनुष्य के पास तो ढेर पैसे हैं, वह किसी के हाथ में आने वाला नहीं है. विनाश होगा तो सब क्लास हो जाए. ಇದೆಲ್ಲ ಸಮಾಪ್ತಿ ಆಗಲೇಬೇಕಾಗಿದೆ. ಮನುಷ್ಯನ ಹತ್ರ ಇಷ್ಟೊಂದು ಹಣ ಇದೆ, ಇವೇನು ಯಾರ ಕೈಯಲ್ಲೂ ಬರಲ್ಲ. ವಿನಾಶ ಆದಾಗ ಎಲ್ಲವೂ ಸಮಾಪ್ತಿಯಾಗುತ್ತೆ. कितने माइल में बड़े बड़े मकान आदि बने हुए, ढेर की ढेर मिल्कियत है, सब खत्म हो जाएंगे, क्योंकि तुम जानते हो जब हमारा राज्य था तो और कोई थे ही नहीं. ಎಷ್ಟೋ ಕಿಲೋಮೀಟರ್ಸ್ ದೊಡ್ಡ ದೊಡ್ಡ ಮನೆಗಳನ್ನು ಮಾಡ್ತಾ ಇರ್ತಾರೆ. ಬೇಕಾದಷ್ಟು ಆಸ್ತಿ ಇದೆ, ಇವೆಲ್ಲ ಸಮಾಪ್ತಿಯಾಗುತ್ತೆ. ಯಾಕೆಂದರೆ ತಮಗೆ ಗೊತ್ತಿದೆ, ಯಾವಾಗ ನಮ್ಮ ರಾಜ್ಯ ಇತ್ತು ಆಗ ಯಾರೂ ಇರಲಿಲ್ಲ. वहाँ अथा दंता तुम आगे चल देखते रहेंगे क्या क्या होता है. उनके पास कितना सोना, कितनी चांदी, नोट आदि है, वह सब बटन निकलता है, अनाउंस करते इतना बजट है तो इतना खर्चा है. ಅಲ್ಲಂತೂ ಬೇಕಾದಷ್ಟು ದನ ಇರುತ್ತೆ. ಇನ್ನು ಮುಂದೆ ಹೋಗ್ತಾ ನೋಡ್ತಾ ಇರ್ತೀರಾ ಏನೇನಾಗತ್ತೆ ಅಂತ. ಅವರ ಹತ್ರ ಎಷ್ಟೊಂದು ಚಿನ್ನ, ಎಷ್ಟೊಂದು ಬೆಳ್ಳಿ, ನೋಟುಗಳು ಎಲ್ಲ ಇರುತ್ತೆ. ಇಷ್ಟೆಲ್ಲ ಬಜೆಟ್ ಬಂತು ಅಂತ ಅನೌನ್ಸ್ ಮಾಡ್ತಾರೆ. ಇಷ್ಟೊಂದು ಬಜೆಟ್ ಇದೆ, ಇಷ್ಟೊಂದು ಖರ್ಚು ಮಾಡ್ತಿದ್ದಾರೆ. ಯಾವಾಗ? ಈಗ ಕಲಿಯುಗದಲ್ಲಿ. बारूद पर कितना खर्चा किया, आप बारूद पर इतना खर्चा करते, उससे आमदनी तो कुछ नहीं. ಬಾಂಬ್ಸ್ ಮೇಲೆ ಇಷ್ಟೊಂದು ಖರ್ಚು ಮಾಡ್ತಾರೆ. ಇವಾಗ ಬಾಂಬ್ಸ್ ಮೇಲೆ ಇಷ್ಟೆಲ್ಲ ಖರ್ಚು ಮಾಡ್ತಾರೆ, ಆದರೆ ಲಾಭ ಏನೂ ಇಲ್ವಲ್ಲ. ये रखने की चीज तो आई नहीं, रखने का होता सोनी और चांदी. दुनिया गोल्डन एज है तो सोने के सिक्के होंगे, सिल्वर एज में चांदी है. ಇದೆಲ್ಲ ಇಡುವಂಥ ವಸ್ತುನೇ ಅಲ್ಲ, ಇಡುವಂಥದ್ದು ಚಿನ್ನ ಬೆಳ್ಳಿ ಆಗತ್ತೆ. ಪ್ರಪಂಚದಲ್ಲಿ ಚಿನ್ನದ ಪ್ರಪಂಚ ಇದ್ದಾಗ ಚಿನ್ನದ ನಾಣ್ಯಗಳಿತ್ತು, ಬೆಳ್ಳಿಯ ಪ್ರಪಂಚದಲ್ಲಿ ಬೆಳ್ಳಿ ಇರುತ್ತೆ. वहाँ तो अथा धन होता, फिर कम होते होते अभी देखो क्या निकला. ಅಲ್ಲಂತೂ ಬೇಕಾದಷ್ಟು ದನ ಇರುತ್ತೆ, ಕಡಿಮೆ ಆಗ್ತಾ ಆಗ್ತಾ ನೋಡಿ ಇವಾಗ ಏನೆಲ್ಲ ಬಂದ್ಬಿಟ್ಟಿದೆ. कागज के नोट, विलायत में भी कागज के निकालते. कागज तो काम की चीज नहीं है. ಪೇಪರಿನ ನೋಟು, ವಿದೇಶದಲ್ಲೂ ಪೇಪರಿನ ನೋಟನ್ನೇ ತೆಗಿತಾ ಇರ್ತಾರೆ. ಪೇಪರ್ ಯಾವ ಕೆಲಸಕ್ಕೂ ಬರಲ್ವಲ್ಲ. बाकी क्या रहेगा, ये बड़ी बड़ी बिल्डिंग आदि सब खत्म हो जाएंगे. इसलिए बाबा कहते, मीठे मीठे बच्चे, ये जो कुछ देखते हो ऐसे समझो ये है ही नहीं, ये तो सब कलास हो जाए. ಬಾಕಿ ಏನಿರುತ್ತೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆಲ್ಲ ಸಮಾಪ್ತಿ ಆಗುತ್ತೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಈಗ ಏನೆಲ್ಲ ನೋಡ್ತಿದ್ದೀರಾ ತಿಳ್ಕೊಳ್ಳಿ, ಇದು ಯಾವುದೂ ಇರೋದಿಲ್ಲ, ಇದೆಲ್ಲವೂ ಸಮಾಪ್ತಿ ಆಗಲೇಬೇಕಾಗಿದೆ. शरीर में पुराना वर्तनाट पेनी है, बल कोई कितना भी सुंदर हो, ये दुनिया ही बाकी थोड़ा टाइम है. ಶರೀರನು ನಯಾ ಪೈಸೆ ಎಷ್ಟು ಆಗಿದೆ, ಬಲೆ ಯಾರಾದರೂ ಎಷ್ಟೇ ಸುಂದರ ಆಗಿರ್ಬೋದು, ಆದರೆ ಈ ಪ್ರಪಂಚ ಬಾಕಿ ಸ್ವಲ್ಪ ಸಮಯ ಇರುತ್ತಲ್ಲ.
कुछ ठिकाना तोड़े ही है, बैठे बैठे मनुष्य का क्या हालत हो जाती, आठ फैल हो जाते, मनुष्य का कोई भरोसा नहीं. ಎಲ್ಲಾದರೂ ಸ್ಥಿರತ್ವ ಇದೆಯೇನು? ಕೂತಿದ್ದಂಗೆ ಮನುಷ್ಯ ಏನಾಗ್ಬಿಡ್ತಾನೆ, ಆಟ್ ಫೈಲ್ ಆಗ್ಬಿಡ್ತಾನೆ. ಮನುಷ್ಯನ ಮೇಲೆ ಭರವಸೆ ಇಲ್ಲ. सतयुग में थोड़े ही ऐसे होगा, वहाँ तो काया कल्पतರು समान होती योग बल. ಸತ್ಯುಗದಲ್ಲಿ ಇಲ್ಲಿ ಈ ರೀತಿ ಏನಾದರೂ ಆಗತ್ತೇನು? ಅಲ್ಲಂತೂ ದೇಹ ಕಲ್ಪ ತರು ಸಮಾನ ಇರುತ್ತೆ ಯೋಗ ಬಲದಿಂದ. अब तुम बच्चों को बाप मिला है, कहते इस दुनिया में तुमको रहना नहीं है, ये छीछी दुनिया है. ಈಗಂತೂ ತಮ್ಮ ಮಕ್ಕಳಿಗೆ ತಂದೆ ಸಿಕ್ಕಿದರೆ ಅಂತಿದರೆ ಈ ಪ್ರಪಂಚದಲ್ಲಿ ನೀವಂತೂ ಇರೋಂಗೇ ಇಲ್ಲ, ಇದು ಕೊಳಕಿನ ಪ್ರಪಂಚ ಆಗಿದೆ. अब तो योग बल से अपना श्रृंगार करना, वहाँ तो बच्चे भी योग बल से होते, विकार की बातें वहाँ नहीं होती. ಈಗ ಯೋಗ ಬಲದಿಂದ ನಿಮ್ಮ ಶೃಂಗಾರವನ್ನು ಮಾಡಿಕೊಳ್ಳಿ, ಅಲ್ಲಂತೂ ಮಕ್ಕಳು ಯೋಗ ಬಲದಿಂದ ಆಗ್ತಾರೆ, ವಿಕಾರದ ಮಾತು ಅಲ್ಲಿ ಇರೋದೇ ಇಲ್ಲ. योग बल से तुम सारे विश्व को पावन बनाते हो, तो बाकी क्या बड़ी बात है? इन बातों को भी वही समझेंगे जो अपने घराने में होंगे. ಯೋಗ ಬಲದಿಂದ ನೀವು ಇಡೀ ವಿಶ್ವವನ್ನ ಪಾವನವಾಗಿ ಮಾಡ್ತೀರ. ಬಾಕಿ ಇನ್ನೇನು ದೊಡ್ಡ ಮಾತು, ಈ ಮಾತುಗಳೆಲ್ಲ ಅವರೇ ಅರ್ಥ ಮಾಡ್ಕೊತಾರೆ, ಯಾರು ನಮ್ಮ ಮನೆತನದವರು ಆಗಿರ್ತಾರೆ. बाकी तो सबको शांतिधाम में जाना है, वो तो है घर, परंतु मनुष्य उसको घर भी नहीं समझते हैं. ಬಾಕಿ ಎಲ್ಲರೂ ಶಾಂತಿಧಾಮಕ್ಕಂತೆ ಹೋಗಲೇಬೇಕು, ಅದಂತೂ ಮನೆಯಾಗಿದೆ. ಆದರೆ ಮಾನವ ಅದನ್ನ ಮನೆ ಅಂತ ತಿಳ್ಕೊಳೋದೇ ಇಲ್ಲ. वो तो कहते एक आत्मा जाती दूसरी आती रहती, सृष्टि वृद्धि को पाती रहती, रचयिता और रचना को तुम जानते हो, इसलिए कोशिश करते हो औरों को समझाने की. ಅವ್ರು ಅಂತಿರ್ತಾರೆ, ಒಂದು ಆತ್ಮ ಹೋಗುತ್ತೆ ಇನ್ನೊಂದು ಬರುತ್ತೆ, ಸೃಷ್ಟಿ ವೃದ್ಧಿಯನ್ನ ಪಡಿತಾ ಇರುತ್ತೆ. ರಚಯಿತ ಮತ್ತು ರಚನೆಯನ್ನ ತಮಗೆ ಗೊತ್ತಿದೆ, ಅದಕ್ಕೆ ಪ್ರಯತ್ನ ಮಾಡಿ ನೀವು ತಿಳ್ಕೊಂಡು ಇತರರಿಗೂ ತಿಳಿಸಿ. ये समझकर फिर बाबा का स्टूडेंट बन जाइए, सब कुछ जान जाइए, खुशी में आ जाए. हम तो अब अमर लोक में जाते. ಇದನ್ನ ತಿಳ್ಕೊಂಡು ಬಾಬೂರ ಸ್ಟೂಡೆಂಟ್ ಆಗಲಿ, ಎಲ್ಲವನ್ನ ತಿಳ್ಕೊಳ್ಳಿ, ಖುಷಿಯಲ್ಲಿ ಬರಲಿ. ನಾವು ಸಹ ಈಗ ಅಮರ ಲೋಕದಲ್ಲಿ ಹೋಗ್ತಾ ಇದ್ದೀವಿ. आधा कलम तो झूठी कथाएं सुनी, अब तो बहुत खुशी होनी चाहिए, अमर लोक में हम जाएंगे. इस मृत्यु लोक का अभी अंत है. ಅರ್ಧ ಕಲ್ಪ ಸುಳ್ಳಿನ ಕಥೆಗಳನ್ನು ಕೇಳ್ತಾ ಬಂದೆ. ಈಗಂತೂ ಬಹಳಷ್ಟು ಖುಷಿ ಆಗಬೇಕಾಗಿದೆ, ಅಮರ ಲೋಕಕ್ಕೆ ನಾವು ಹೋಗ್ತೇವೆ. ಈ ಮೃತ್ಯು ಲೋಕದ ಅಂತ್ಯ ಈಗಾಗತ್ತೆ. हम खुशी का खजाना यहाँ से भरकर जाते तो इस कमाई करने में, जोली भरने में अच्छी रीति लग जाना चाहिए, टाइम वेस्ट नहीं करनी चाहिए. ನಾವು ಖುಷಿಯ ಖಜಾನೆಯನ್ನ ಇಲ್ಲಿಂದ ತುಂಬಿಸ್ಕೊಂಡು ಹೋಗ್ತೀವಿ. ಈ ಒಂದು ಸಂಪಾದನೆ ಮಾಡ್ತಿದ್ದೀವಿ, ಜೋಳಿಗೆಯನ್ನು ಚೆನ್ನಾಗಿ ತುಂಬಿಸ್ಕೊತಿದ್ದೀವಿ, ಸಮಯವನ್ನ ವೇಸ್ಟ್ ಮಾಡಬಾರ್ದಾಗಿದೆ. बस अभी तो हमको औरों की सर्विस करनी है, जोली भरनी है. बात सिखाते हैं रहम दिल कैसे बने, अंधों की लाठी बने. ಸಾಕು, ಇನ್ನು ನಾವು ಇತರರ ಸೇವೆಯನ್ನು ಮಾಡಿ ಜೋಳಿಗೆಯನ್ನು ತುಂಬಿಸ್ಕೊಳ್ಳೋಣ. ಬಾಬಾ ಕಲಿಸ್ಕೊಡ್ತಿದ್ದಾರೆ ಕರುಣಾ ಹೃದಯ ಹೆಂಗಾಗಬೇಕು ಅಂತ. ಕುರುಡರಿಗೆ ಊರುಗೋಲ. ये सवाल तो कोई सन्यासी विद्वान आदि कुछ नहीं समझते, उनको क्या पता ಸ್ವರ್ಗ ಕಹಾ ನರಕ ಕಹಾ ಹೋತೆ ಹೈ. ಈ ಒಂದು ಪ್ರಶ್ನೆ ಸನ್ಯಾಸಿಗಳು, ವಿದ್ವಾನರು ಯಾರು ಕೇಳಕ್ಕೆ ಸಾಧ್ಯ? ಅವರಿಗೇನು ಗೊತ್ತಿದೆ ಸ್ವರ್ಗ ಅಂದರೆ ಏನು, ನರಕ ಅಂದರೆ ಏನು? बल कितने में बड़े बड़े पोजीशन वाले हैं, कमांडर चीफ एरोप्लेन के हैं, कमांडर चीफ लड़ाई के हैं, स्टीमर के हैं, लेकिन तुम्हारे आगे ये सब क्या है?
तुम जानते हो बाकी थोड़ा समय है. ಭಲೆ ಎಷ್ಟೇ ದೊಡ್ಡ ದೊಡ್ಡ ಪೊಸಿಷನ್ ಅವ್ರು ಇರ್ಬೋದು, ಕಮಾಂಡರ್ ಆಫ್ ಏರೋಪ್ಲೇನ್ ಇರ್ಬೋದು, ಕಮಾಂಡರ್ ಚೀಫ್ ಯುದ್ಧಕ್ಕಿರ್ಬೋದು, ಸ್ಟೀಮರ್ಗಿರ್ಬೋದು, ಆದರೆ ನಿಮ್ಮ ಮುಂದೆ ಇವರೆಲ್ಲ ಏನಾಗಿದ್ದಾರೆ? ತಮಗಂತೂ ಗೊತ್ತಿದೆ ಬಾಕಿ ಸ್ವಲ್ಪನೇ ಸಮಯ ಇದೆ ಅಲ್ಲ. ಸ್ವರ್ಗತ किसी को पता नहीं, इस समय तो सब तरफ मारा मारी चल रही है. फिर इन्हों को एरोप्लेन अथवा लश्कर आदि की दरकार नहीं रहेंगे. ये सब खलास हो जाएंगे. बाकी थोड़े मनुष्य रहेंगे. ಸ್ವರ್ಗದಲ್ಲಿ ಯಾರೂ ಇರಲ್ಲ, ಬಾಕಿ ಸ್ವಲ್ಪ ಸಮಯ ಇದೆ. ಸ್ವರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈ ಸಮಯ ಅಂತೂ ಎಲ್ಲ ಕಡೆ ಜಗಳ ಕಲಹನೆ ನಡೀತಾ ಇದೆ. ನಂತರ ಏರೋಪ್ಲೇನ್ ಅಥವಾ ಇಷ್ಟೊಂದು ಜನಸಂಖ್ಯೆಯ ಅವಶ್ಯಕತೆಯೇ ಇಲ್ಲ, ಎಲ್ಲವೂ ಸಮಾಪ್ತಿಯಾಗತ್ತೆ. ಬಾಕಿ ಸ್ವಲ್ಪ ಮನುಷ್ಯರು ಮಾತ್ರ ಮಿಗ್ತಾರೆ. ये बत्तियां एरोप्लेन आदि रहेंगे, परंतु दुनिया कितनी छोटी रहेगी. भारत ही रहेगा. जैसे मॉडल छोटा बनाते हैं ना, ಈ ಲೈಟು ಏರೋಪ್ಲೇನ್ ಅದೆಲ್ಲ ಇರುತ್ತೆ, ಆದರೆ ಪ್ರಪಂಚ ಸಣ್ಣದಾಗಿರುತ್ತೆ, ಭಾರತ ಮಾತ್ರ ಇರುತ್ತೆ. ಯಾವ ರೀತಿ ಒಂದು ಸಣ್ಣದಾದ ಮಾಡೆಲ್ ಮಾಡ್ತಾರಲ್ಲ ಆ ರೀತಿ. और कोई की बुद्धि में नहीं होगा मौत आखिर कैसे आना है. तुम तो जानते हो मौत सामने खड़ा है. वह कहते हम यहाँ बैठे ही बॉम्ब छोड़ेंगे. ಇನ್ನು ಜಾಸ್ತಿ ವೃದ್ಧಿ ಆಗೋ ಮಾತೇ ಇಲ್ಲ. ಮೃತ್ಯು ನಿಂತಿದೆಯಲ್ಲ, ತಮಗೆ ಗೊತ್ತಿದೆ ಮೃತ್ಯು ಮುಂದೆನೇ ನಿಂತಿದೆ. ನೀವಂತೀರ ಇಲ್ಲಿ ಕೂತಂಗೆ ಬಾಂಬ್ಸನ್ನು ಬಿಡ್ತಾರೆ. जहाँ गिरेगा सब खत्म हो जाएगा. कोई लश्कर आदि की दरकार नहीं. एक एक एरोप्लेन भी करोड़ों खर्चा खा जाता है. ಎಲ್ಲಿ ಬೀಳತ್ತೆ ಅಲ್ಲಿ ಎಲ್ಲನೂ ಸಮಾಪ್ತಿ ಆಗುತ್ತೆ. ಬಹಳ ದೊಡ್ಡ ಸಂಘಟನೆಯ ಅವಶ್ಯಕತೆಯೂ ಇರಲ್ಲ. ಒಂದೊಂದು ಏರೋಪ್ಲೇನ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಕಿತನಾ ಸೇನಾ ಸಬ್ಕೆ ಪಾಸ್ रहता. ಸಂಟ್ ಕೆ ಸಂಟ್ ಸೇನಾ ये सब ಸಮುದ್ರ ಮೇ ಚಲೆ ಜಾಯ್. ಇಷ್ಟೊಂದು ಸೈನ್ಯ ಪ್ರತಿಯೊಬ್ಬರ ಹತ್ರ ಇರುತ್ತೆ, ಎಲ್ಲನೂ ಸಮುದ್ರದ ಒಳಗಡೆ ಹೊಡೋಗ್ಬಿಡತ್ತೆ. ये सारा रावण राज एक आइलैंड है, अनगिनत मनुष्य हैं. तुम सब अपना राज्य स्थापन कर रहे हो तो सर्विस में बिजी रहना चाहिए. ಇದೆಲ್ಲ ರಾವಣ ರಾಜ್ಯ ಒಂದು ಐಲ್ಯಾಂಡ್ ಥರ, ಲೆಕ್ಕ ಇಲ್ಲದಷ್ಟು ಮನುಷ್ಯರಿದ್ದಾರೆ. ತಾವೆಲ್ಲರೂ ರಾಜ್ಯ ಸ್ಥಾಪನೆ ಮಾಡ್ತಿದ್ದೀರಾ, ಸೇವೆಯಲ್ಲೇ ಬ್ಯುಸಿಯಾಗಿರಬೇಕು. कहाँ बाढ़ आदि होती तो देखो कैसे बिजी हो जाते. सबको खाना आदि पहुंचाने की सेवा में लग जाते. पानी आता है तो पहले से ही भागना शुरू करते. ನೋಡಿ, ಎಲ್ಲಾದರೂ ನೀರು ತುಂಬೋದ್ರೆ ಎಷ್ಟು ಬ್ಯುಸಿ ಆಗಿಬಿಡ್ತಾರೆ. ಊಟವನ್ನು ತಲುಪಿಸೋದ್ರ ಸೇವೆಯಲ್ಲಿ ತೊಡಗಿರ್ತಾರಲ್ಲ, ನೀರು ಬರ್ತಿ ಇದ್ದಂಗೆ ಮೊದಲೇ ಓಡೋದಕ್ಕೆ ಆರಂಭ ಮಾಡ್ತಾರೆ. तो विचार करो सब कैसे खत्म होंगे. सृष्टि के ऑलराउंड सागर है, विनाश होगा तो जलमयी हो जाएंगी, पानी ही पानी. बुद्धि में रहता हमारा राज्य था तो ये बॉम्बे कराची आदि तो थे नहीं. ಅಂದಮೇಲೆ ವಿಚಾರ ಮಾಡಿ ಯಾವ ರೀತಿ ಸಮಾಪ್ತಿ ಆಗತ್ತೆ. ಸೃಷ್ಟಿಯ ಸುತ್ತಲೂ ಸಾಗರನೇ ಇದೆ. ವಿನಾಶ ಆದಾಗ ಎಲ್ಲ ಕಡೆ ನೀರೇ ನೀರಾಗ್ಬಿಡುತ್ತೆ. ಬುದ್ಧಿಯಲ್ಲಿ ಇರುತ್ತೆ ನಮ್ಮ ರಾಜ್ಯ ಇತ್ತು, ಅಲ್ಲಿ ಬಾಂಬೆ ಕರಾಚಿ ಏನೂ ಸಹ ಇರಲಿಲ್ಲ. भारत कितना छोटा जाकर रहेगा सो भी मीठे पानी पर. कहाँ कुआ आदि की जरूरत ही नहीं. ಭಾರತ ಎಷ್ಟು ಸಣ್ಣದಾಗಿ ಹೋಗಿ ಉಳಿಯುತ್ತೆ, ಅದು ಸಹ ಮಧುರವಾದ ನದಿಗಳ ಪಕ್ಕದಲ್ಲಿ, ಅಲ್ಲಿ ಬಾವಿಗಳ ಅವಶ್ಯಕತೆನೇ ಇರಲ್ಲ. पानी बड़ा स्वच्छ पीने का रहता. नदियों पर तो खेल पाल करते, गंदगी की कोई बात नहीं. ನೀರು ಬಹಳ ಸ್ವಚ್ಛವಾಗಿ ಇರುತ್ತೆ, ನದಿಗಳ ಹತ್ರ ಆಟ ಎಲ್ಲ ನಡೀತಾ ಇರುತ್ತೆ, ಕೊಳಕಿನ ಮಾತೇ ಅಲ್ಲಿ ಇರೋದಿಲ್ಲ.
नाम ही है स्वर्ग अमर लोक, नाम सुनकर ही दिल होता जल्दी जल्दी बाबा से पूरा पढ़कर वर्षा ले लेवे, पढ़कर फिर पढ़ावे सबको पैगाम दे. ಹೆಸರೇ ಆಗಿದೆ ಸ್ವರ್ಗ ಅಮರ ಲೋಕ. ಹೆಸರು ಕೇಳಿದ್ದಂಗೆ ಮನಸ್ಸಿಗೆ ಅನಿಸುತ್ತೆ, ಬೇಗ ಬೇಗ ಬಾಬೂರಿಂದ ಓದಿ ಆಸ್ತಿಯನ್ನು ಪಡೆಯೋಣ, ನಾವು ಓದಿ ಇತರರಿಗೂ ಓದಿಸೋಣ, ಎಲ್ಲರಿಗೂ ಸಂದೇಶವನ್ನು ಕೊಡೋಣ. कल्प पहले जिन्होंने वर्षा लिया वो लेंगे, पुरुषार्थ करते रहते क्योंकि बेचारे बाबा को जानते नहीं. ಕಲ್ಪದ ಮೊದಲಿನ ಥರ ಆಸ್ತಿಯನ್ನು ಪಡೆಯೋಕ್ಕೆ ಬರ್ತಾರೆ, ಅವರು ಪಡಿತಾ ಇರ್ತಾರೆ, ಪುರುಷಾರ್ಥ ಮಾಡ್ತಾ ಇರ್ತಾರೆ. ಯಾಕೆಂದರೆ ಪಾಪ ತಂದೆಯ ಬಗ್ಗೆ ಗೊತ್ತೇ ಇಲ್ವಲ್ಲ. बाप कहते पवित्र बनो, जिसको हथेली पर भविष्य मिलेगा वो क्यों नहीं पवित्र रहेंगे. बोलो हम क्यों नहीं एक जन्म पवित्र रहेंगे जबकि हमें विश्व की बादशाही मिलती है. ಬಾಬಾ ಹೇಳ್ತಾರೆ, ಪವಿತ್ರರಾಗಿ ನಾನು ಅರಕೈಯಲ್ಲಿ ಸ್ವರ್ಗವನ್ನು ತಂದಿದ್ದೀನಿ, ಯಾಕೆ ಪವಿತ್ರ ಆಗಬಾರ್ದು ಹೇಳಿ. ಒಂದು ಜನ್ಮ ಪವಿತ್ರವಾಗಿದ್ದಾಗ ವಿಶ್ವದ ಮಾಲೀಕತ್ವ ಸಿಗತ್ತೆ. भगवान वाच इस अंतिम जन्म में पवित्र होंगे तो पवित्र दुनिया के मालिक बनेंगे 21 जन्म के, सिर्फ ये एक जन्म मेरे श्रीमत पर चलो. ಭಗವಂತನ ಮಹಾವಾಕ್ಯ ಆಗಿದೆ, ಈ ಒಂದು ಜನ್ಮದಲ್ಲಿ ತಾವು ಪವಿತ್ರವಾದಾಗ ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀರಾ 21 ಜನ್ಮಕ್ಕೋಸ್ಕರ. ಆದರೆ ಈ ಒಂದು ಜನ್ಮ ನನ್ನ ಶ್ರೀಮತದಂತೆ ನಡೀರಿ. रक्षा बंधन की इनकी निशानी, तो क्यों नहीं हम पवित्र रह सकते, बेहद का बाप ಗ್ಯಾರಂಟಿ करते. ರಕ್ಷಾ ಬಂಧನ ಇದರ ಒಂದು ಚಿಹ್ನೆ ಆಗಿದೆ. ಅಂದಮೇಲೆ ಯಾಕೆ ನಾವು ಪವಿತ್ರವಾಗಿರಬಾರ್ದು, ಅನಂತವಾದ ತಂದೆ ಗ್ಯಾರಂಟಿ ಮಾಡ್ತಾರಲ್ಲ. बाबा ने भारत को स्वर्ग का वर्षा दिया था जिसको सुखधाम कहते, अपार सुख थे ये है दुखधाम. ಬಾಬಾ ಭಾರತಕ್ಕೆ ಸ್ವರ್ಗದ ಆಸ್ತಿಯನ್ನು ಕೊಟ್ಟಿದ್ರು, ಅದಕ್ಕೆ ಸುಖಧಾಮ ಅಂತಾರೆ. ಅಲ್ಲಿ ಅಪಾರ ಸುಖ ಇತ್ತು, ಇದಂತೂ ದುಃಖಧಾಮ ಆಯಿತು. एक कोई बड़े को तुम ऐसे समझाओ तो सब सुनते रहेंगे, योग में रह बताओ तो सबको टाइम आदि भी भूल जाए. ನೀವು ಒಬ್ಬರ ದೊಡ್ಡವರಿಗೆ ತಿಳಿಸಿದಾಗ ಅವರು ಎಲ್ಲರಿಗೂ ತಿಳಿಸ್ತಾ ಇರ್ತಾರೆ. ಯೋಗದಲ್ಲಿ ಇದ್ದು ತಿಳಿಸಿದಾಗ ಎಲ್ಲರಿಗೂ ಸಮಯನೂ ಮರ್ತೋಗುತ್ತೆ. कोई कुछ कह ना सके, 15-20 मिनट के बाद घंटा भी सुनते रहे, परंतु वो ताकत चाहिए, देह अभिमान नहीं होने चाहिए. ಯಾರು ಏನೂ ಹೇಳಲ್ಲ, 15-20 ನಿಮಿಷದ ನಂತರ ಬಲೆ 1 ಗಂಟೆ ಆದರೂ ಕೇಳ್ತಾನೇ ಇರ್ತಾರೆ. ಆದರೆ ಆ ತಾಕತ್ ಬೇಕಲ್ಲ, ದೇಹ ಅಭಿಮಾನ ಇರಬಾರ್ದಾಗಿದೆ. यहाँ तो सर्विस से सर्विस करना है तभी कल्याण होगा, राजा बनना तो प्रजा कहाँ बनाई. ಇಲ್ಲಂತೂ ಸೇವೆನೇ ಸೇವೆ ಮಾಡಬೇಕು, ಹಾಗೆ ಕಲ್ಯಾಣ ಆಗತ್ತೆ. ರಾಜರಾಗಬೇಕು ಅಂದರೆ ಪ್ರಜೆ ಎಲ್ಲಿ ಮಾಡ್ಕೊಂಡಿದ್ದೀರಾ. ऐसे ही बात तोड़े ही माथे पर पग रख देंगे, प्रजा डबल सिरताज बनती है क्या, तुम्हारी एम ऑब्जेक्ट ही है डबल सिरताज बनने की. ಸುಮ್ಮನೆ ಹಂಗೆ ಬಾಬಾ ಕಿರೀಟವನ್ನು ಇಟ್ಬಿಡ್ತಾರೇನು, ಡಬಲ್ ಕಿರೀಟಧಾರಿ ಪ್ರಜೆಗಳಿಂದಾದರೂ ಆಗ್ತಾರ. ನಿಮ್ಮ ಲಕ್ಷಣೆ ಆಗಿದೆ ಡಬಲ್ ಕಿರೀಟಧಾರಿ ಆಗೋದು. बाप ने बच्चों को उल्लास दिलाते, जन्म जन्मांतर के पाप सिर पर है, वह योग बल से कट कर सकते हैं. ಬಾಬಾ ಮಕ್ಕಳಿಗೆ ಉಲ್ಲಾಸವನ್ನ ನೀಡ್ತಿದ್ದಾರೆ. ಜನ್ಮ ಜನ್ಮಾಂತರದ ಪಾಪ ಏನು ತಲೆ ಮೇಲೆ ಇದೆ ಅದು ಯೋಗ ಬಲದಿಂದ ಕಟ್ ಆಗತ್ತೆ. बाकी इस जन्म में क्या क्या किया वो तो तुम समझ सकते हो, पाप काटने के लिए योग आदि सिखाया जाए. ಮಿಕ್ಕಿತ್ತು ಈ ಜನ್ಮದಲ್ಲಿ ಏನೆಲ್ಲ ಮಾಡಿದ್ರಿ ಅದು ತಾವಂತೂ ಅರ್ಥ ಮಾಡ್ಕೊಂತೇವೆ. ಪಾಪ ಕಟ್ ಮಾಡೋಕ್ಕೋಸ್ಕರ ಯೋಗವನ್ನ ಕಲಿಸಲಾಗತ್ತೆ. बाकी इस जन्म के कोई बात नहीं, तमो प्रधान से सतो प्रधान बनने की युक्ति बाबा बताते.
बाकी कृपा आदि तो जाकर साधुओं से मांगो. ಬಾಕಿ ಈ ಜನ್ಮದ ಮಾತು ಏನೂ ಇಲ್ಲ. ತಮೋ ಪ್ರಧಾನದಿಂದ ಸತು ಪ್ರಧಾನರಾಗುವ ಯುಕ್ತಿ ಬಾಬಾ ಕಲಿಸ್ಕೊಡ್ತಾರೆ. ಬಾಕಿ ಕೃಪೆ ಎಲ್ಲ ಹೋಗಿ ಸಾಧುಗಳ ಹತ್ರ ಬೇಡಿ. अच्छा मीठे मीठे सिक्किलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माँ पिता बाप दादा को याद प्यार गुड मॉर्निंग और नमस्ते. इंदु धारणेಗೋಸ್ಕರ मुख्य सार. अमर लोक में जाने के लिए संगम पर खुशी का खजाना बनना है. टाइम वेस्ट नहीं करना है. ಅಮರ ಲೋಕಕ್ಕೆ ಹೋಗೋಕ್ಕೋಸ್ಕರ ಸಂಗಮದಲ್ಲಿ ಖುಷಿಯ ಖಜಾನೆಯನ್ನು ತುಂಬಿಸ್ಕೋಬೇಕು. ಸಮಯವನ್ನು ವ್ಯರ್ಥ ಮಾಡಬಾರ್ದಾಗಿದೆ. ಅಪನಿ ಜೋಲಿ ಬರ್ಕರ್ ರಹಮ್ ದಿಲ್ ಬನ್ ಅಂದೋಂಕಿ ಲಾಟಿ ಬನ್. ನಿಮ್ಮ ಜೋಳಿಗೆಯನ್ನು ತುಂಬಿಸ್ಕೊಂಡು ಕರುಣಾ ಹೃದಯಾಗಿ ಕುರುಡರಿಗೆ ಊರುಗೋಲಾಗಿ. ಎರಡನೇದು अकेले पर भविष्य लेने के लिए पवित्र जरूर बनना. स्वयं को सतो प्रधान बनाने की युक्ति रच अपने ऊपर आपे ही कृपा करनी है. योग बल जमा करने हैं. ಕೈಯಲ್ಲಿ ಸ್ವರ್ಗವನ್ನ ಪಡೆಯಕ್ಕೋಸ್ಕರ ಪವಿತ್ರ ಆಗಲೇಬೇಕು. ಸ್ವಯಂವನ್ನು ಸತೋ ಪ್ರಧಾನ ಮಾಡಿಕೊಳ್ಳುವ ಯುಕ್ತಿಯನ್ನ ರಚನೆ ಮಾಡಬೇಕು. ನಮ್ಮ ಮೇಲೆ ನಾವೇ ಕೃಪೆಯನ್ನ ಮಾಡಬೇಕಾಗಿದೆ. ಯೋಗ ಬಲವನ್ನು ಜಮಾ ಮಾಡ್ಕೋಬೇಕಾಗಿದೆ. ಇಂದಿನ ವರದಾನ. आजर को सदा साथ रख कंबाइंड स्वरूप का अनुभव करने वाले विशेष पाठधारी भव. ಭಗವಂತನನ್ನ ಸದಾ ಜೊತೆಯಲ್ಲಿ ಇಟ್ಕೊಂಡು ಕಂಬೈಂಡ್ ಸ್ವರೂಪದ ಅನುಭವವನ್ನು ಮಾಡುವಂಥವರು ವಿಶೇಷ ಪಾತ್ರಧಾರಿ ಭವ. बच्चे जब दिल से कहते हैं बाबा तो दिलाराम हाजिर हो जाता. ಯಾವಾಗ ಮಕ್ಕಳು ಹೃದಯದಿಂದ ಅಂತಾರೆ ಬಾಬಾ ಅಂತ, ಆಗ ಹೃದಯೇಶ್ವರ ಸಮ್ಮುಖದಲ್ಲಿ ಉಪಸ್ಥಿತರಾಗ್ತಾರೆ. इसलिए कहते हैं हजूर हाजिर है और विशेष आत्मा तो है ही कंबाइन. ಅದಕ್ಕೋಸ್ಕರ ಅಂತಿರ್ತಾರೆ ಭಗವಂತ ಸಮ್ಮುಖ ಇದ್ದಾರೆ ಅಂತ. ವಿಶೇಷ ಆತ್ಮಗಳಂತೂ ಕಂಬೈಂಡ್ ಸ್ವರೂಪದಲ್ಲಿ ಇರ್ತಾರೆ. लोग कहते जिधर देखते उधर तू ही तू है और बच्चे कहते हम जो भी करते हैं जहाँ भी जाते हैं बाबा साथ ही हैं. ಜನ ಅಂತಿರ್ತಾರೆ ಎಲ್ಲಿ ನೋಡಿದ್ರು ಅಲ್ಲಿ ತಾವೇ ತಾವು ಅಂತ. ಮಕ್ಕಳು ಅಂತಿರ್ತಾರೆ ನಾವೆಲ್ಲೇ ಹೋದ್ರು ನಾವೇನೇ ಮಾಡ್ತಿದ್ರು ತಂದೆ ನನ್ನ ಜೊತೆಯಲ್ಲಿ ಇದ್ದಾರೆ. कहाँ जाता करन करावन हार तो करन हार करावन हार ಕಂಬೈಂಡ್ हो गया ना. ಹೇಳಾಗತ್ತೆ ಮಾಡಿ ಮಾಡಿಸುವಂಥವರು ಅಂತ ಅಂದಮೇಲೆ ಮಾಡೋರು ಮಾಡಿಸುವಂಥವರು ಇಬ್ಬರು ಕಂಬೈಂಡ್ ಆದ್ರಲ್ಲ. ಈ ಸ್ಮೃತಿ में रहकर पाठ बजाने वाले विशेष पाठधारी बन जाए. ಈ ಸ್ಮೃತಿಯಲ್ಲಿ ಇದ್ದು ಪಾತ್ರವನ್ನ ಅಭಿನಯ ಮಾಡುವಂಥವರು ವಿಶೇಷ ಪಾತ್ರಧಾರಿ ಆಗ್ಬಿಡ್ತಾರೆ. स्लोगन आगे. स्वयं को इस पुरानी दुनिया में गेस्ट समझकर रहो तो पुराने संस्कारों और संकल्पों को गेट आउट कर सके. ಸ್ವಯಂ ಅನ್ನ ಈ ಹಳೆ ಪ್ರಪಂಚದ ನೆಂಟರು ಅಂತ ತಿಳ್ಕೊಳ್ಳಿ. ಆಗ ಈ ಹಳೆ ಸಂಸ್ಕಾರ ಸಂಕಲ್ಪಗಳನ್ನ ಹೊರಗಡೆ ಹಾಕ್ಬೋದು. शिव परमात्मा परं ज्योति शिव परमात्मा ज्ञान सागरा परमात्मा ज्ञान सागरा परमात्मा
शिव परमात्मा परञ्ज्योति शिव परमात्मा परञ्ज्योति शिव परमात्मा ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಬಾಲಕ ನಾನು ಪಾಲಕ ನೀನು ಬಾಲಕ ನಾನು ಪಾಲಕ ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಮೂರು ಲೋಕಗಳ ಒಡೆಯನು ನೀನು ಮೂರು ಲೋಕಗಳ ಒಡೆಯನು ನೀನು ಪತಿತನು ನಾನು ಪಾವನ ನೀನು ಪತಿತನು ನಾನು ಪಾವನ ನೀನು ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ರಕ್ಷಕರಿಗೆಲ್ಲ ರಕ್ಷಕ ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ಸಖನು ನೀನು ಸಾಥಿಯು ನೀನು ಸಖನು ನೀನು ಸಾಥಿಯು ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ಸಖನು ನೀನು ಸಾಥಿಯು ನೀನು ಸಖನು ನೀನು ಸಾಥಿಯು ನೀನು ಜನನಿ ಜನಕ ಸಕಲವು ನೀನು ಜನನಿ ಜನಕ ಸಕಲವು ನೀನು ಬಂಧುವು ನೀನು ಸಿಂಧುವು ನೀನು ಬಂಧುವು ನೀನು ಸಿಂಧುವು ನೀನು ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ
ಶುಭಕರ ಬಾಬಾ ನೀನು. ತಂದಿಹೆ ವರಗಳ ಮಾಲೆಯ ನೀನು. ತಂದಿಹೆ ವರಗಳ ಮಾಲೆಯ ನೀನು. ಮಂಗಳಕರ ವರದಾನಿಯು ನೀನು. ಮಂಗಳಕರ ವರದಾನಿಯು ನೀನು. ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ. ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ. ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ. ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ. ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ. ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ.
ಬೆಳಗು ಭಾಗ್ಯ ನಾನೇ ಗೋಪಿಕೆ ನಾನೇ ಗೋಪಿಕೆ ನಿನ್ನ ಪ್ರೇಮ ಮುರಳಿಯಿಂದ ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ ತಣಿವ ರಾಧಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ಎನಿತು ಜನ್ಮ ಕಾಡು ತಿರುಗಿದೆ ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ ಮುಳ್ಳು ಕಳ್ಳಿ ಕಂಟಿ ದಾಟಿ ಮುಳ್ಳು ಕಳ್ಳಿ ಕಂಟಿ ದಾಟಿ ನಿನ್ನ ಕೂಡಿದೆ ಕೂಡಿದೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ಬ್ರಹ್ಮನಿಂದ ನಿನ್ನ ನೋಡಿದೆ ಆದಿದೇವ ಬ್ರಹ್ಮನಿಂದ ನಿನ್ನ ನೋಡಿದೆ ಮುರಳಿಗಾನ ಕೇಳಿ ಕೇಳಿ ಮುರಳಿಗಾನ ಕೇಳಿ ಕೇಳಿ ನಲಿದು ಹಾಡಿದೆ ನಲಿದು ಹಾಡಿದೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನಿನ್ನ ಕೈಯ ಹಿಡಿದ ವೇಳಲಿ ನಿನ್ನ ಮಿಲನ ಪಡೆದ ಮೇಲೆ ನಿನ್ನ ಮಿಲನ ಪಡೆದ ಮೇಲೆ ಏನ ಬೇಡಲಿ ಏನ ಬೇಡಲಿ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನಿನ್ನ ಪ್ರೇಮ